ಆಮೇಲೆ ಡಾಕ್ಟರ್ಸ್ ಕಾಲನಿ ಹತ್ರ ಕೂತಾಗ ಜನರೆಲ್ಲರೂ ಒಂದು ಜೊತೆಯಲ್ಲಿ ಕುಂತಾಗ ಏನಾಯ್ತಂದ್ರೆ ಏಕ್ದಮ್ ಭೂಮಿ ಕಂಪಿಸಿದಂಗೆ ಅನುಭವ ಆಯಿತು. ಜನರೆಲ್ಲರೂ ಬೆಚ್ಚ ಬಿದ್ದರು. ಆಜು ಬಾಜು ಮನೆಯವರೆಲ್ಲ ಹೆಣ್ಮಕ್ಳೆಲ್ಲ ಹೊರಗೆ ಬಂದು ಭೂಕಂಪ ಆಗ್ಯದ ನಮ್ಮ ಮನೆಗೆಲ್ಲ ಗಂಗಳ. ರಾಜ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಲೋನ್ ಫ್ಯಾಸಿಲಿಟಿ ಅವೈಲೇಬಲ್ ಥಮ್ಗಿ ಬಿದ್ದಾವ ಈ ರೀತಿಯಾಗಿ ಹೇಳ್ತಾ ಇದ್ರು. ನಾವು ನೋಡಿದಾಗ ನಮಗೂ ಕೂಡ ಅನುಭವ ಆಯಿತು. ಏಕ್ದಮ್ ಆವಾಜ್ ಬಂದ ನಂತರ ಆ ಕಡೆ ಈ ಕಡೆ ನೋಡಿದಾಗ ಎಲ್ಲ ಜನರು ಮನೆ ಹೊರಗೆ ಬಂದು ನಿಂತಿದ್ರು. ಅಂದ್ರೆ ಭೂಕಂಪ ಆಗ್ಯದ. ನಮಗೂ ಕೂಡ ಅನ್ನಿಸ್ತು ಇದು ಭೂಕಂಪ ಇರಬಹುದು ಅನ್ನುವಂಥದ್ದು ಒಂದು ಅನ್ನಿಸ್ತು. ಅದಕ್ಕಾಗಿ ಈ ಟಿ ವಿ ಮುಖಾಂತರ ತಮ್ಗೆ ತಿಳಿಸ್ತಾ ಇದ್ದೀವಿ. ಜನರೆಲ್ಲರೂ ಎಚ್ಚರಿಕೆಯಾಗಿರಬೇಕು. ಮುಂದೆ ಯಾವುದೇ ಒಂದು ಅನಾಹುತಕ್ಕೆ ತುತ್ತಾಗುವಂಥ ಒಂದು ಭೂಮಿ ಕಂಪಿಸ್ತಾ ಇದ್ರು ಅಥವಾ ಅಲುಗಾಡ್ತಾ ಇದ್ರು ಆದಷ್ಟು ಬೇಗನೆ ಮನೆಯದು ಹೊರಗೆ ಬರಬೇಕಂತ ನಾ ಜನರಿಗೆಲ್ಲ ಸೂಚನೆ ಕೊಡ್ತಾ ಇದ್ದೇನೆ. ಬಸವರಾಜ್ ಅಂತೇಳಿ, ಇಲ್ಲೇ ಟೀಚರ್ ಕಾಲನಿಯಲ್ಲೇ. ತಾವು ನೋಡಿದ್ರ ಭೂಕಂಪ ಅನುಭವ? ಸರ್, ನಾನು 7:40 7:35 ನಿಮಿಷ ನೋಡಿ ನಾನು ಒಂಥರ ಆಗಿತ್ತು. ಒಂಥರ ಭೂಮಿ ಒಂಥರ ಇದು ಆಗಿದೆ, ಗಡ ಅಂತ ಸಿಲಿಂಡರ್ ಸುಡ್ದಂಗೆ ಆಗಿತ್ತು. ಅದು ನೋಡಿಬಿಟ್ಟು ಹೊರಗೆ ಬಂದ ತಕ್ಷಣ ನಮಗೆಲ್ಲ ಇದು ಆಗಿತ್ತು. ಆಗಿದ್ದಾಗ ಅಟ್ಟೆಗೆ ತೂಕೊಂಡ್ಬಿಟ್ಟು ಇದು ಮಾಡಿದ್ವಿ. ನಂದು ಹಿಂಗೆ ಬಿದ್ದೇನೋ ಅನ್ಕೊಂಡೆ, ಬಟ್ ಇವಾಗ ನಾನು ಕನ್ಫರ್ಮ್ ಆಯ್ತು ಭೂಕಂಪನ ಆಗಿದೆ ಅಂತ ಹೇಳಿ ಸರ್. ಸೌಂಡ್ ಬಂತು ಸರ್. ಒಂಥರ ಇವಾಗ ಬಾಂಬ್ ಬ್ಲಾಸ್ಟ್ ಆದ ತರ ಇರುತ್ತಲ್ಲ ಸೌಂಡು, ಅದೇ ತರ ಕೇಳಿ ಬಂತು ಸರ್. ಅದು ತಟ್ಟನೆ ಬಂತು ಸರ್ ಅದು. ನಾನೇನೋ ಯಾರೋ ಇವಾಗ ಮದುವೆ ಮ್ಯಾರೇಜ್ ಪಟಾಕಿಗಿನ ಹಾರಿಸ್ತಾವ್ರೇನೋ ಅಂತ ಅನ್ಕೊಂಡೆ. ಬಟ್ ಇವಾಗ ಕನ್ಫರ್ಮ್ ಆಯ್ತು ಅದು ಭೂಕಂಪನ ಆಗಿದೆ ಅಂತ. ಸರ್, ಮತ್ತು ಏನಾದರೂ ರೂಮ್ನಲ್ಲಿರುವಂಥದ್ದು ಏನಾದ್ರು ಪ್ಲೇಟ್ ಆಗಿರ್ಬೋದು, ಗಂಗಳಾಗಿರ್ಬೋದು, ಗ್ಲಾಸ್ ಬಾಟಲ್ ಹಿಂಗೆ ಏನಾದ್ರು ಬಿದ್ದಿರುವಂಥದ್ದು ಏನಾದ್ರು? ಇಲ್ಲ ಸರ್, ಜಸ್ಟ್ ಅದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ದಾಗ ಅದು ಹಿಂಗೆ ಮೂವ್ಮೆಂಟ್ ಆಗಿಬಿಟ್ಟು ಇದಾಗ್ತದೆ ಸರ್. ಎಷ್ಟು ಸೆಕೆಂಡ್ಗಳಾಗಿದೆ ಅಂತ ಹೇಳಿ ಸರ್? ಒಂದು 2 ಸೆಕೆಂಡ್ಸ್ ಅನ್ಕೋತೀನಿ ಸರ್. ಅದು 2-3 ಸೆಕೆಂಡ್ಸ್ ಅನ್ಕೋತೀನಿ ಸರ್ ನಾನು. ಸರ್, ಅದು ಫೀಲ್ ಆಯ್ತು ನನಗೆ. ಪ್ರಶಾಂತ್ ಅಂತ ಸರ್. ತಾವು ಎಲ್ಲಿ ಹೀಗಿರೋದು? ನಾನಿರೋದು ಇಲ್ಲಿ ಡಾಕ್ಟರ್ಸ್ ಕಾಲನಿ ಮುಂದೆ ಲ್ಯಾಂಡರ್ ಆಫೀಸ್ ಹತ್ರ ಸರ್.